ವೀಸಿಂಗ್ ಪ್ರಾಬ್ಲಮ್ ಇದೆ, ಆಸ್ಮಾ. ಸೊ ಅವನು 4 ವಯಸ್ಸಿಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ, ಬಟ್ ಅದು ವಾಸಿ ಆಗಿಲ್ಲ. ಡಾಕ್ಟರ್ ಏನು ಹೇಳಿದ್ರೆ ಅಂದ್ರೆ 15 ವಯಸ್ಸು ಆಮೇಲೆ ಈ ಮಗುನ ಇದೇ ಪ್ರಾಬ್ಲಮ್ ಕಂಟಿನ್ಯೂ ಆದರೆ ಲೈಫ್ ಟೈಮ್ ಹೋಗಲ್ಲ. ಮೆಡಿಸಿನ್ಸ್ ಇದು ಇನ್ನಿಲ್ಲ, ಅದು ಕೊಡ್ತಾ ಇರಬೇಕು. ಓಕೆ, ಅಲ್ಲ ಅವನ್ನ ರಾತ್ರಿ 2 ಗಂಟೆ 3 ಗಂಟೆ ಆದ್ರೂ ಅವನು ಇದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಎಲ್ಲಿ ಕರ್ಕೊಂಡು ಹೋಗಕ್ಕೆ ಆಗಲ್ಲ. ಚಳಿಗಾಲ ಬಂದು ನನಗೆ ತುಂಬಾ ಹಿಂಸೆ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಅವನಿಗೆ ಕೊಟ್ಟು ವಿತಿನ್ 7 ಡೇಸ್ ನನ್ನ ಮಗು ತುಂಬಾ ಆಕ್ಟಿವ್ ಆಗಿದ್ದಾನೆ. ಅವನಾಗಿ ಕ್ರಿಕೆಟ್ ಆಡಕ್ಕೆ ಹೋಗ್ತಾನೆ, ಆಟ ಆಡಕ್ಕೆ ಹೋಗ್ತಾನೆ. ತುಂಬಾ ರಿಸಲ್ಟ್ ಇದೆ ನನ್ನ ಮಗುಂದು. ಓಕೆ, ಲಾಸ್ಟ್ ಒನ್ ನನ್ನ ಮಮ್ಮಿ. ಅವ್ರಿಗೂ ಶುಗರ್ ಪೇಷಂಟ್. ಅವರು ಯಾವಾಗ 400 ಮೇಲೆ ಶುಗರ್ ಇರುತ್ತೆ. ಅವರು ಕೇರಳಲ್ಲಿ ಇರೋದು. ಸೊ ಅವ್ರಿಗೆ ಯಾವಾಗ ಮೆಡಿಸಿನ್ ತಗೊಳ್ಳೋದು, ಇನ್ಸುಲಿನ್ 2 ಟೈಮ್ ಇದೆ. ಮಮ್ಮಿಗೆ ನಾನು ಹೇಳಿದ್ದೀನಿ, ಒಂದು ಕೆಲಸ ಮಾಡಿದ ಪ್ರಾಡಕ್ಟ್ ತಗೊಳ್ಳಿ. ಬೇಡ ಬೇಡ, ಯಾವ ಪ್ರಾಡಕ್ಟ್ ಬೇಡ, ನನ್ನ ಕಾಲ ಆಗೋಯ್ತು ಹಿಂಗೆ ಹೇಳಿದ್ರು. ಸೊ ಅವ್ರಿಗೆ ಕಾಲು ಗ್ಯಾಂಗ್ರೀಸ್ ತರ ಆಗಿದೆ, ಶುಗರ್ ಜಾಸ್ತಿ ಆಯ್ತು. ಒಂದು ಫಿಂಗರ್ ಮೂವ್ಮೆಂಟ್ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ. ಅವಾಗ ಏನಾಗುತ್ತೆ, ಅದು ಡೆಡ್ ಆಗುತ್ತೆ ಆ ಫಿಂಗರ್. ಡಾಕ್ಟರ್ ಏನು ಹೇಳಿ ಕಳಿಸಿದ್ರೆ 1 ವೀಕ್ ನಿಮ್ಗೆ ಮೆಡಿಸಿನ್ ಕೊಡ್ತೀನಿ, ತಗೊಳ್ರಿ. ಅದು ತಗೊಂಡು ವಾಸಿ ಆಗಿಲ್ಲ ಅಂದ್ರೆ ನಮ್ಗೆ ರಿಮೂವ್ ಮಾಡೋಣ. ಸೊ ನಾನು ನನ್ನ ಲೀಡರ್ ಹತ್ರ ಹೇಳಿದ್ನಿ, ಉಮೇಶ್ ಸರ್ ಹತ್ರ, ಸರ್ ನನ್ನ ಮಮ್ಮಿಗೆ ಇದೆ ಪ್ರಾಬ್ಲಮ್ ಇದೆ, ವಾಸಿ ಆಗುತ್ತೆ ಸರ್, ಕೊಡ್ಬೋದಾ? ಖಂಡಿತ ಕೊರಿಯರ್ ಕಳಿಸಿ ಮೇಡಮ್ ಅಂತ ಹೇಳಿ ಬಾಬಾಜಿ ಸರ್ ಅವತ್ತೇ ಕೊರಿಯರ್ ಕಳಿಸಿ 5 ಡೇಸಲ್ಲಿ ನನ್ನ ಮಮ್ಮಿಗೆ ರಿಸಲ್ಟ್ ಬಂದು, ಮಮ್ಮಿ ಚೆನ್ನಾಗಿ ನಿದ್ರೆ ಮಾಡಿ. ಆಮೇಲೆ ಡಾಕ್ಟರ್ ಹತ್ರ ಹೋಗುವಾಗ ತುಂಬಾ ನೋವು ಬರ್ತಾ ಇದೆ ಮಮ್ಮಿಗೆ. ಏನಪ್ಪ ಈ ಪ್ರಾಡಕ್ಟ್ ತಗೊಂಡ್ಮೇಲೆ ನೋವು ಬರ್ತಾ ಇದೆ ಅಲ್ಲ ಅಂದ್ರೆ, ಯಾಕೆಂದ್ರೆ ಡೆಡ್ ಆಗಿರೋ ಫಿಂಗರ್ ಬ್ಲಡ್ ಸರ್ಕ್ಯುಲೇಷನ್ ಮೂವ್ಮೆಂಟ್ ಆಗಿದೆ. ಶುಗರ್ ಕೂಡಿ ನಾರ್ಮಲ್ ಸ್ಟೇಜಲ್ಲಿ ಬಂದೆ. ಸೂಪರ್, ಥ್ಯಾಂಕ್ ಯು ಪ್ರಾಡಕ್ಟ್. ತುಂಬಾ ಇಷ್ಟ ಆಯ್ತು ಪ್ರಾಡಕ್ಟ್. ಈ ಪ್ರಾಡಕ್ಟ್ ನಾನು ಇವಾಗ ತುಂಬಾ ಜನಕ್ಕೆ ಕೊಡಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಕೇರಳ ಕೂಡಿ ಇವಾಗ ಪ್ರಾಡಕ್ಟ್ ಕೊರಿಯರ್ ಕಳಿಸ್ತಾ ಇದೆ. ಯಾಕೆ ಅಷ್ಟೊಂದು ರಿಸಲ್ಟ್ ಬಂದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.